ಅದೇ ಕೆಲಸ ಮಾಡ್ಕೊಂಡು ನಂಬ್ಕೊಂಡು ಇದ್ದವನಲ್ಲ. ಅವನ ತಲೆಯಲ್ಲಿ 10 ವಿಚಾರಗಳು ಓಡ್ತಾ ಇರುತ್ತೆ. ಯಾವುದೋ ಒಂದು ನಾಟಕದ ರೀಡಿಂಗಿಗೆ ಇಲ್ಲಿ ಕಲಾವಿದರು, ಇಲ್ಲಿ ನಿರ್ದೇಶಕರು ಎಲ್ಲರನ್ನೂ ಕರೆಯೋದು, ಆ ನಾಟಕದ ರೀಡಿಂಗ್ ಮಾಡಿಸೋದು, ಅಥವಾ ಒಂದು ಆ್ಯಡ್ ಫಿಲಮ್ ಮಾಡೋದು, ಈ ಥರದ್ದು ಒಂದು ಆ್ಯಕ್ಟಿವ್ ಅಂದರೆ ತುಂಬ ಆ್ಯಕ್ಟಿವ್. ಐಡ್ಲಾಗಿ ಮೈಂಡನ್ನು ಬಿಡಲ್ಲ. ಅದಿಲ್ಲದೆ ಇದ್ದರೂ ಒಂದಷ್ಟು ತಿಂಗಳಿಗೆ ಒಂದು 4-5 ಸಾವಿರ ರೂಪಾಯಿ ಪುಸ್ತಕ ತಗೊಂಡು ಓದೋವಂಥ ಅಭ್ಯಾಸ. ಒಂದು 50 ಸಿನಿಮಾ ತನಕ ಆಗ್ತಾಯಿತ್ತು. ಚೆನ್ನೈಗೆ ಹೋಗೋದು ಬರೋದು ಇದೆಲ್ಲ ಕಷ್ಟದ ಕೆಲಸ. ಇಷ್ಟು ಸಿನಿಮಾ ದುಡ್ಡು ಅಂದರೆ ಕಾರ್ ಡ್ರೈವರ್ಸು, ಫೈಟರ್ಸು, ಡ್ಯಾನ್ಸ್ ಎಲ್ಲರೂ ಮದ್ರಾಸಲ್ಲಿ ದುಡ್ಡು ಹಾಕಿ ಮಾಡ್ತಾಯಿದ್ದೀವಿ. ಅದೆಲ್ಲ ಇಲ್ಲೇ ಆದರೆ ಇಲ್ಲೇ ಸಿಗುತ್ತಲ್ಲ. ಸೊ ಸ್ಟುಡಿಯೋ ಒಂದೇ ಅಲ್ಲ, ಇಲ್ಲಿ ಫೈಟರ್ಸ್ನ ತಯಾರು ಮಾಡಿದ್ರು, ಮ್ಯೂಸಿಷಿಯನ್ಸ್ನ ತಯಾರು ಮಾಡಿದ್ರು. ಸೊ ಹಾಗಾಗಿ ಇಲ್ಲೇ ಶುರು ಆಯಿತು. ಹಂಸಲೇಖ ಸಹಾಯ ಮಾಡಿದ್ರು, ವೈದ್ಯನಾಥ್ ಸಹಾಯ ಮಾಡಿದ್ರು. ಅಷ್ಟೊತ್ತಿಗೆ ಮಾಲ್ಗುಡಿ ಡೇಸಿಗೆ ಮ್ಯೂಸಿಕ್ಕು, ಡಬ್ಬಿಂಗು ಎಲ್ಲ ಶುರು ಮಾಡಿದ್ರು. ಹಾಗಾಗಿ ಅವನಿಗೆ ಆಸೆ ಆಯಿತು.